ಒಂದು ಪುರಾತನ ಹಬ್ಬ, ಅದು ಪುನರುತ್ಥಾನದ ರಹಸ್ಯವನ್ನ ತನ್ನೊಳಗೆ ಬಚ್ಚಿಟ್ಟಿದೆ ಅಂದ್ರೆ ನಂಬ್ತೀರಾ? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಒಂದು ಕೃಷಿ ಆಚರಣೆ ಮನುಕುಲದ ಅತಿ ದೊಡ್ಡ ಭರವಸೆಯೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನ ನೋಡೋಣ ಬನ್ನಿ. ಹಾಗಿದ್ರೆ ಏನಿದು ಪ್ರಥಮ ಫಲಗಳ ಹಬ್ಬ? ನೋಡಿ, ಇದರ ಮೂಲ ತುಂಬಾ ಸರಳ. ಇದು ಕೃಷಿಗೆ ಸಂಬಂಧಪಟ್ಟ ಒಂದು ಆಚರಣೆ. ಅಂದ್ರೆ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಮೊದಲ ಫಸಲನ್ನ, ಆ ಬಾರ್ಲಿಯ ಮೊದಲ ತೆನೆಯನ್ನ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋ ಹಾಗೆ ಅರ್ಪಿಸ್ತಿದ್ರು. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಇದನ್ನ ಸಬ್ಬತ್ ದಿನದ ಮರುದಿನವೇ ಆಚರಿಸ್ಬೇಕಿತ್ತು. ಆ ಸಮಯಕ್ಕೆ ಒಂದು ವಿಶೇಷ ಮಹತ್ವ ಇತ್ತು. ಆದ್ರೆ ಯೋಚನೆ ಮಾಡಿ, ಇದೊಂದು ಕೇವಲ ಸುಗ್ಗಿಯ ಸಂಭ್ರಮ ಆಗಿರ್ಲಿಲ್ಲ ಅಂದ್ರೆ, ಮರಣವನ್ನೇ ಗೆಲ್ಲುವ ಒಂದು ದೊಡ್ಡ ರಹಸ್ಯದ ಕೀಲಿಕೈ ಇದ್ರಲ್ಲಿ ಅಡಗಿತ್ತು ಅಂದ್ರೆ? ಹೌದು, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಸರಿ, ಹಾಗಿದ್ರೆ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ನಾವು 5 ಮುಖ್ಯ ವಿಷಯಗಳನ್ನ ನೋಡ್ಲಿದ್ದೇವೆ. ಮೊದಲು ಈ ಹಬ್ಬಕ್ಕೂ ಪುನರುತ್ಥಾನಕ್ಕೂ ಏನು ಲಿಂಕ್ ಅಂತ ನೋಡೋಣ. ಆಮೇಲೆ ಮರಣ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಮೊದಲ ಆದಾಮನ ಕಥೆಗೆ ಹೋಗೋಣ. ನಂತರ ಕೊನೆಯ ಆದಾಮ್ ಹೇಗೆ ಪುನರುತ್ಥಾನದ ಫಸ್ಟ್ ಫ್ರೂಟ್ ಆದ್ರು ಅಂತ ತಿಳಿಯೋಣ. ಆತ ಯಾಕೆ ಮನುಷ್ಯನಾಗಿ ಹುಟ್ಟಿ ಬರ್ಬೇಕಾಯ್ತು? ಮತ್ತು ಕೊನೆಯಗೆ ಇದೆಲ್ಲ ಸೇರಿ ರಕ್ಷಣೆಯನ್ನ ಹೇಗೆ ಪೂರ್ಣಗೊಳಿಸಿ ಒಂದು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಟ್ಟಿತು ಅಂತ ನೋಡೋಣ. ಮೊದಲನೇ ಭಾಗಕ್ಕೆ ಬರೋಣ. ಈ ಪುರಾತನ ಹಬ್ಬ ಇದೆಯಲ್ಲ, ಇದೊಂದು ಸುಮ್ನೆ ಆಚರಣೆಯ ಅಲ್ಲ. ಇದು ಯೇಸುವಿನ ಪುನರುತ್ಥಾನದ ಒಂದು ತುಂಬಾನೇ ಪವರ್ಫುಲ್ ಸಿಂಬಲ್. ಹಾಗಿದ್ರೆ ಆ ಸಂಕೇತ ಏನು? ಅದು ಹೇಗೆ ನಿಜವಾಯಿತು ಅನ್ನೋದನ್ನ ಈಗ ನೋಡೋಣ. ಬೈಬಲ್ನಲ್ಲೇ ಈ ಆಚರಣೆಯ ಸಮಯದ ಬಗ್ಗೆ ಸ್ಪಷ್ಟವಾಗಿ ಬರೆದಿದೆ. ಸಬ್ಬತ್ ದಿನದ ಮರುದಿನ. ಇದು ಸುಮ್ನೆ ಕಾಕತಾಳೀಯವಾಗಿ ಬಂದಿದ್ದಲ್ಲ, ಗೊತ್ತಾ? ಇದೊಂದು ದೈವೀಕ ಯೋಜನೆಯ ಭಾಗ. ನಿಜ ಹೇಳ್ಬೇಕಂದ್ರೆ ಇಡೀ ರಹಸ್ಯದ ಕೀಯೇ ಆ ಸಮಯದಲ್ಲಿ ಅಡಗಿದೆ. ಹಾಗಿದ್ರೆ ಆ ಕನೆಕ್ಷನ್ ಏನು? ಸಿಂಪಲ್. ಪ್ರಥಮ ಫಲಗಳ ಹಬ್ಬವನ್ನ ಆಚರಿಸ್ತಿದ್ದ ಸಮಯ ಮತ್ತು ಯೇಸು ಪುನರುತ್ಥಾನಗೊಂಡ ಸಮಯ ಎರಡೂ ಒಂದೇ. ಯೇಸು ಸಬ್ಬತ್ ದಿನದ ಮರುದಿನ ಅಂದ್ರೆ ವಾರದ ಮೊದಲ ದಿನ ಬೆಳ್ಳಂಬೆಳ್ಳಗ್ಗೆ ಸಮಾಧಿಯಿಂದ ಎದ್ದು ಬಂದ್ರು. ಹಾಗಾಗಿ ಆ ಹಳೆಯ ಆಚರಣೆ ಮುಂದೆ ನಡೆಯಲಿದ್ದ ಯೇಸುವಿನ ಪುನರುತ್ಥಾನದ ಒಂದು ಸ್ಪಷ್ಟವಾದ ಮುನ್ಸೂಚನೆಯಾಗಿತ್ತು ಅನ್ನೋದು ಇಲ್ಲಿರೋ ಪಾಯಿಂಟ್. ಸರಿ, ಈಗ ಎರಡನೇ ಭಾಗಕ್ಕೆ ಹೋಗೋಣ. ಈ ದೈವಿಕ ಯೋಜನೆ ಯಾಕೆ ಬೇಕಾಯ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮೊದಲು ಸಮಸ್ಯೆಯ ಮೂಲಕ್ಕೆ ಹೋಗ್ಬೇಕು. ಎಲ್ಲಾ ಶುರುವಾಗಿದ್ದು ಮೊದಲ ಆದಾಮನಿಂದ. ಈ ಒಂದು ವಚನ ಇದೆಯಲ್ಲ, ಇದು ಇಡೀ ಮಾನವ ಇತಿಹಾಸದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಇಲ್ಲಿ 2 ಆದಾಮರ ಬಗ್ಗೆ ಮಾತಾಡ್ಲಾಗ್ತದೆ. ಅಂದ್ರೇನು ನೋಡಿ, ಮೊದಲ ಆದಾಮ್ ದೇವರ ಮಾತನ್ನ ಕೇಳಲಿಲ್ಲ. ಅದರಿಂದ ಜಗತ್ತಿಗೆ ಪಾಪ ಮತ್ತೆ ಮರಣ ಬಂತು. ಆದ್ರೆ ಇನ್ನೊಬ್ಬ ಮನುಷ್ಯನ ಮೂಲಕ ಸತ್ತವರ ಪುನರುತ್ಥಾನ ಮತ್ತೆ ಜೀವದ ಭರವಸೆ ಸಿಗತ್ತೆ ಅಂತಾನೂ ಇಲ್ಲಿ ಹೇಳಲಾಗಿದೆ. ಇಲ್ಲಿರೋ ಕಾಂಟ್ರಾಸ್ಟ್ ನೋಡಿ, ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲ ಆದಾಮ್ ಪಾಪವನ್ನ ತಂದ್ರೆ, ಕೊನೆಯ ಆದಾಮ್ ನೀತಿಯನ್ನ ತಂದ್ರು. ಒಬ್ಬ ಮರಣಕ್ಕೆ ಕಾರಣ ಆದ್ರೆ ಇನ್ನೊಬ್ಬ ಜೀವಕ್ಕೆ ಕಾರಣ ಆದ್ರು. ಮೊದಲ ಆದಾಮಿನಿಂದ ಶಾಪ ಬಂದ್ರೆ, ಕೊನೆಯ ಆದಾಮಿನಿಂದ ರಕ್ಷಣೆ ಬಂತು. ಇದು ಒಂದ್ ರೀತಿಯಲ್ಲಿ ಒಂದು ಜಾಗತಿಕ ಸಮಸ್ಯೆಗೆ ಒಂದು ದೈವಿಕ ಪರಿಹಾರ. ಈಗ ನಾವು ನಮ್ಮ ಚರ್ಚೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಯೇಸುವಿನ ಪುನರುತ್ಥಾನ ಆ ಪ್ರಥಮ ಫಲಗಳ ಹಬ್ಬದ ಸಂಕೇತವನ್ನ ಹೇಗೆ ಪೂರೈಸಿತು ಅಂತ ನೋಡೋಣ. ಹೌದು, ಇದೇ ಆ ದೈವಿಕ ಪರಿಹಾರ. ಇಲ್ಲಿ ಪ್ರಥಮ ಫಲ ಅನ್ನೋ ಪದದ ಅರ್ಥವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ಹೀಗೆ ಯೋಚನೆ ಮಾಡಿ. ಒಬ್ಬ ರೈತ ತನ್ನ ಹೊಲದ ಮೊದಲ ಫಸಲನ್ನ ಕೈಗೆತ್ಕೊಂಡಾಗ ಅವನಿಗೆ ಇಡೀ ಹೊಲದ ಬೆಳೆ ಚೆನ್ನಾಗಿ ಬಂದಿದೆ, ಮುಂದೆ ಒಂದು ದೊಡ್ಡ ಸುಗ್ಗಿ ಖಂಡಿತ ಇದೆ ಅನ್ನೋ ಗ್ಯಾರಂಟಿ ಸಿಗುತ್ತೆ ಅಲ್ವಾ? ಅದೇ ರೀತಿ ಯೇಸು ಸತ್ತವರೊಳಗಿಂದ ಎದ್ದು ಬಂದ ಮೊದಲ ಫಲ ಆದ್ರು. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಆತನನ್ನ ನಂಬುವ ಎಲ್ಲರಿಗೂ ಮುಂದೆ ಪುನರುತ್ಥಾನ ಅನ್ನೋ ಒಂದು ದೊಡ್ಡ ಸುಗ್ಗಿ ಇದೆ ಅನ್ನೋದಕ್ಕೆ ಇದೊಂದು ಗ್ಯಾರಂಟಿ. ಬೈಬಲ್ ಪ್ರಕಾರ ದೇವರು ಈ ಪ್ರಥಮ ಫಲದ ಸುಗ್ಗಿಯನ್ನ 3 ಹಂತಗಳಲ್ಲಿ ಪ್ಲಾನ್ ಮಾಡಿದ್ದಾರೆ. ಸ್ಟೇಜ್ 1 ಪ್ರಥಮ ಫಲದ ಹಬ್ಬದಲ್ಲಿ ಯೇಸುವೇ ಮೊದಲ ಫಲ. ಸ್ಟೇಜ್ 2 ಪಂಚಾಶತಮದ ಹಬ್ಬದಲ್ಲಿ ಪವಿತ್ರಾತ್ಮವನ್ನ ಪಡೆದ ಸಂತರು. ಮತ್ತು ಫೈನಲ್ ಸ್ಟೇಜ್ ಪರ್ಣಶಾಲೆಗಳ ಹಬ್ಬದಲ್ಲಿ ವಿಮೋಚನೆಗೊಂಡ ಎಲ್ಲಾ ಮಾನವರು ಅಂತಿಮ ಫಲವಾಗಿರ್ತಾರೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಯೇಸು ಪಾಪವೇ ಮಾಡಿರ್ಲಿಲ್ಲ. ಹಾಗಾಗಿ ಅವರು ತಮ್ಮ ಸ್ವಂತ ನೀತಿಯ ಆಧಾರದ ಮೇಲೆಯೇ ಪುನರುತ್ಥಾನಗೊಂಡ್ರು. ಆದ್ರೆ ನಾವು ಮನುಷ್ಯರು ಪಾಪಿಗಳು. ಹಾಗಾಗಿ ನಮ್ಮ ಸ್ವಂತ ಅರ್ಹತೆಯಿಂದ ನಮಗೆ ಪುನರುತ್ಥಾನಗೊಳ್ಳೋಕೆ ಸಾಧ್ಯನೇ ಇಲ್ಲ. ನಮಗೆ ಆ ಅವಕಾಶ ಸಿಗೋದು ಯೇಸುವಿನ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ. ಅವರ ನೀತಿಯ ಆಧಾರದ ಮೇಲೆ ಮಾತ್ರ ನಮಗೂ ಪುನರುತ್ಥಾನ ಸಾಧ್ಯ. ಇದೆಲ್ಲವೂ ನಮ್ಮನ್ನ ಒಂದು ತುಂಬಾನೇ ಆಳವಾದ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ.
ದೇವ್ರು ಮನುಷ್ಯನಾಗಿ ಯಾಕೆ ಬರಬೇಕಾಯಿತು? ಆ ಅವತಾರದ ಹಿಂದಿನ ಕಾರಣವಾದ್ರೂ ಏನು? ಇದು ನಿಜವಾಗ್ಲೂ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಮನುಷ್ಯರನ್ನ ರಕ್ಷಿಸೋಕೆ ಸರ್ವಶಕ್ತನಾದ ದೇವ್ರು ಒಬ್ಬ ಪವರ್ಫುಲ್ ದೇವದೂತನನ್ನ ಕಳಿಸ್ಬೋದಿತ್ತಲ್ವಾ? ಆದ್ರೆ ಹಾಗೆ ಮಾಡಿಲ್ಲ. ಬದಲಿಗೆ ತಾನೇ ಒಬ್ಬ ಮನುಷ್ಯನಾಗಿ ಬಂದ. ಯಾಕೆ? ಅದರ ಹಿಂದೆ ಒಂದು ಸ್ಪೆಸಿಫಿಕ್ ಕಾರಣ ಇತ್ತು. ಏನದು? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಒಂದು ವೇಳೆ ಆತ ದೇವದೂತನಾಗಿ ಬಂದಿದ್ರೆ ದೈಹಿಕವಾಗಿ ಸಾಯೋಕಾಗ್ತಿರ್ಲಿಲ್ಲ. ಹಾಗಾಗಿ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡೋಕೆ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ರಕ್ತ ಸಂಬಂಧಿ ಕೂಡ ಆಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಪರವಾಗಿ ನಿಂತು ನಮ್ಮನ್ನ ಬಿಡಿಸೋಕಾಗ್ತಿರಲಿಲ್ಲ. ಆದ್ರೆ ಮನುಷ್ಯನಾಗಿ ಬಂದಿದ್ದಕ್ಕೆ ಆತ ಸಾಯೋಕೆ ಸಾಧ್ಯವಾಯಿತು. ನಮ್ಮ ಕಷ್ಟಗಳನ್ನ ಅನುಭವಿಸಿ ನಮ್ಗೆ ಒಂದು ಮಾದರಿಯಾಗೋಕ್ ಸಾಧ್ಯವಾಯಿತು. ಮತ್ತು ದೇವ್ರು ಮತ್ತು ಮನುಷ್ಯರ ನಡುವೆ ಒಬ್ಬ ಪರ್ಫೆಕ್ಟ್ ಮಧ್ಯವರ್ತಿಯಾಗೋಕೆ ಸಾಧ್ಯವಾಯಿತು. ಸರಳವಾಗಿ ಹೇಳೋದಾದ್ರೆ, ಮನುಷ್ಯನಾದ ಕಾರಣದಿಂದಲೇ ಆತ ನಮ್ಮ ಜಾಗದಲ್ಲಿ ನಿಲ್ಲೋಕೆ ಸಾಧ್ಯವಾಯ್ತು. ನಮ್ಮ ಹಾಗೆ ಶೋಧನೆಗಳನ್ನ ಫೇಸ್ ಮಾಡಿದ್ರು, ಆದ್ರೆ ಪಾಪ ಮಾಡ್ಲಿಲ್ಲ. ನಮ್ಮ ಬದಲಾಗಿ ಶಿಕ್ಷೆಯನ್ನ ಅನುಭವಿಸಿದ್ರು. ಇದ್ರಿಂದ ಆತ ನಮ್ಗೊಬ್ಬ ಪರ್ಫೆಕ್ಟ್ ಮಾದರಿ, ಜೊತೆಗೆ ನಮ್ಗೊಬ್ಬ ಪರ್ಫೆಕ್ಟ್ ಬದಲಿ ಕೂಡ ಆದ್ರು. ಸರಿ, ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ವಿ. ಹಾಗಿದ್ರೆ ಈ ಎಲ್ಲಾ ಘಟನೆಗಳ ಕೊನೆಯ ಪರಿಣಾಮ ಏನು? ದೇವರ ಈ ಪ್ಲಾನ್ ಹೇಗೆ ಕಂಪ್ಲೀಟ್ ಆಯ್ತು? ಮತ್ತೆ ಇದು ಮನುಕುಲಕ್ಕೆ ಒಂದು ಹೊಸ ಆರಂಭವನ್ನ ಹೇಗೆ ಕೊಡ್ತು? ನೋಡೋಣ ಬನ್ನಿ. ಇದನ್ನ ಒಂದು ರೀತಿ ಕಾಸ್ಮಿಕ್ ರೀಸೆಟ್ ಅಂತ ಕರಿಬೋದು. ಕೊನೆ ಆದಮನಾದ ಯೇಸುವಿನ ತ್ಯಾಗ ಮೊದಲ ಆದಮನ ತಪ್ಪನ್ನ ಸರಿಪಡಿಸ್ತು. ಅಷ್ಟೇ ಅಲ್ಲ, ದೇವರ ಆಜ್ಞೆಗಳನ್ನ ಪಾಲಿಸೋದು ಸಾಧ್ಯ ಇದೆ ಮತ್ತು ಅದರಿಂದ ಜೀವ ಸಿಗುತ್ತೆ ಅನ್ನೋದನ್ನ ಆತನ ಮರಣ, ಪುನರುತ್ಥಾನ ಸಾಬೀತುಪಡಿಸ್ತು. ಇದು ಮನುಷ್ಯರಿಗೆ ಪಾಪ ಮತ್ತೆ ಸಾವಿನ ಆ ಚಕ್ರದಿಂದ ಹೊರಬಂದು ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಕೆ ಒಂದು ಚಾನ್ಸ್ ಕೊಡ್ತು. ಈ ಒಂದು ವಾಕ್ಯ ನಾವು ಮಾತಾಡಿದ ಎಲ್ಲದರ ಸಾರಾಂಶವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ಮೊದಲ ಸೃಷ್ಟಿ ಆದಾಮನ ಪಾಪದಿಂದ ಅಪೂರ್ಣವಾಗಿತ್ತು. ಆದ್ರೆ ಶಿಲುಬೆಯ ಮೇಲೆ ಯೇಸು ಸುರಿಸಿದ ರಕ್ತದ ಮೂಲಕ ದೇವರ ಪ್ರೀತಿ ಮತ್ತು ನ್ಯಾಯ ಎರಡಕ್ಕೂ ಸಮಾಧಾನ ಸಿಕ್ತು ಮತ್ತು ಸೃಷ್ಟಿಯ ಮೂಲ ಉದ್ದೇಶ ಕೊನೆಗೂ ಪೂರ್ಣಗೊಂಡಿತು. ಹಾಗಿದ್ರೆ ಈ ಚರ್ಚೆಯನ್ನ ಮುಗಿಸೋಕ್ಕಿಂತ ಮುಂಚೆ ಒಂದು ಕೊನೆಯ ಪ್ರಶ್ನೆ. ಯೇಸು ಅನ್ನೋ ಆ ಪ್ರಥಮ ಫಲದ ಪುನರುತ್ಥಾನ ನಿಜವಾಗಿಯೂ ನಡೆದಿದ್ರೆ ಮುಂದೆ ಬರಲಿದೆ ಅಂತ ವಾಗ್ದಾನ ಮಾಡಲಾಗಿರೋ ಆ ದೊಡ್ಡ ಸುಗ್ಗಿ, ಅಂದ್ರೆ ನಮ್ಮೆಲ್ಲರ ಪುನರುತ್ಥಾನದ ಬಗ್ಗೆ ಅದು ಯಾವ ಭರವಸೆಯನ್ನ ಕೊಡುತ್ತೆ? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ.